ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಣ ಬಿಸಿಲಿಗೆ ವಿಜಯಪುರದ ಜನರು ತತ್ತರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ 42 ಡಿಗ್ರಿ ತಲುಪಿರೋದ್ರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಕೋವಿಡ್ ಮಾದರಿಯಲ್ಲಿ ಪ್ರತ್ಯೇಕ ವಾರ್ಡ್ ನಿರ್ಮಾಣ ಮಾಡಲಾಗಿದ್ದು, ರೋಗಿಗಳಿಗಾಗಿ ಆಕ್ಸಿಜನ್, ORS, ಅಗತ್ಯ ಔಷಧಿಗಳ ಸಂಗ್ರಹ ಮಾಡಿ ಪ್ರತ್ಯೇಕ ಸಿಬ್ಬಂದಿ, ವೈದ್ಯರ ನೇಮಕ ಮಾಡಲಾಗಿದೆ. ಅತಿಯಾದ ಬಿಸಿಲಿಗೆ ಮೂರ್ಛೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಸ್ಟ್ರೋಕ್ ಉಂಟಾಗಿ ಬರುವ ಎಮರ್ಜೆನ್ಸಿ ರೋಗಿಗಳ ಚಿಕಿತ್ಸೆಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಬಿಸಿಲಿನ ಆರ್ಭಟ ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆ ವಿಶೇಷ ವಾರ್ಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಜನರು ಮಣ್ಣಿನ ಮಡಿಕೆಗಳ ಮೊರೆ ಹೋಗ್ತಿದ್ದಾರೆ. ಜನರು ಒಂದು ಕಡೆ ಫ್ರೆಶ್ ಜ್ಯೂಸ್, ಮಜ್ಜಿಗೆ, ಎಳನೀರು ಅಂಗಡಿಗಳಿಗೆ ಜನ ಮುಗಿಬಿದ್ರೆ, ಇನ್ನೊಂದೆಡೆ ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ. ಅಡುಗೆ ಮಾಡಲಿಕ್ಕೂ ಕೂಡ ಮಣ್ಣಿನ ಮಡಿಕೆಗಳ ಬಳಕೆ ಮಾಡಲು ಮುಂದಾಗಿದ್ದಾರೆ. ಸೌದೆ ಒಲೆ, ಗ್ಯಾಸ್ ಸ್ಟವ್ ಮೇಲೂ ಸಹ ಈ ಮಡಿಕೆಗಳನ್ನ ಬಳಸಿ ಅಡುಗೆ ತಯಾರಿಸಬಹುದು. 3 ದಿನ ಮಡಿಕೆಯಲ್ಲಿ ಆಹಾರ ಇಟ್ಟರೂ ಕೆಡೋದಿಲ್ಲವೆಂದು ಗ್ರಾಹಕರು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಹೌಸಿಂಗ್ ಬೋರ್ಡ್ ಹತ್ತಿರದ ಮಡಿಕೆ ಅಂಗಡಿಗೆ ಫುಲ್ ರಶ್ ಆಗಿದೆ. ಮಡಿಕೆಗಳಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ನಮ್ಮ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗಿರೋದು ಒಳ್ಳೆಯ ವ್ಯಾಪಾರವಾಗ್ತಾ ಇದೆ ಅಂತಿದ್ದಾರೆ ಅಂಗಡಿ ಮಾಲೀಕರು. ಬಿಸಿಲ ಬೇಗೆಯಿಂದ ಬಳ್ಳಾರಿಯ ಜನ ತತ್ತರಿಸಿದ್ದಾರೆ. ಅತಿಯಾದ ಬಿಸಿಲಿನಿಂದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೂ ಹೊರಗೆ ಬರೋದಕ್ಕೆ ಜನ ಭಯಪಡ್ತಿದ್ದಾರೆ. ರಸ್ತೆಯಲ್ಲಿ ನಡೆದು ಬರೋರಿಗೆ ಕುಡಿಯುವ ನೀರು, ಹಣ್ಣು, ಜ್ಯೂಸ್ ಸಿಗ್ತಾ ಇದೆ. ಆದರೆ ಬಸ್ನಲ್ಲಿ ಓಡಾಡೋರಿಗೆ ನೀರು ಸಿಗದೆ ಪರದಾಡ್ತಿರೋ ಹಿನ್ನೆಲೆ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ತಣ್ಣನೆಯ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಬಳ್ಳಾರಿಯ ಸನ್ಮಾರ್ಗ ಗೆಳೆಯರ ಬಳಗದಿಂದ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯ 100ಕ್ಕೂ ಹೆಚ್ಚು ಬಸ್ನಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಚಾಲಕರು ಹಾಗೂ ನಿರ್ವಾಹಕರ ಸಹಕಾರದಿಂದ ಪ್ರತಿದಿನ ಬಸ್ನಲ್ಲಿ ಕ್ಯಾನ್ ಇಡೋ ವ್ಯವಸ್ಥೆ ಮಾಡಿದ್ದಾರೆ. ಬಳ್ಳಾರಿ ನಗರಕ್ಕೆ ಬರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ನಿತ್ಯ ಬಸ್ಸಿನಲ್ಲಿ ಸಂಚಾರ ಮಾಡೋರಿಗೆ ಇದು ಬಹಳ ಉಪಯುಕ್ತವಾಗ್ತಾ ಇದೆ. ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಮಂಗಳೂರು ಜನರಿಗೆ ವರುಣರಾಯ ತಂಪೆರೆದಿದ್ದಾನೆ. ಆದರೆ ಮಂಗಳೂರಿನ ಬಸವನಗುಡಿಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು, ಮನೆ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ತಿಂಗಳ ಮಗು, 80 ವರ್ಷದ 2 ವೃದ್ಧರು ಸಮೇತ 5-6 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಡರಾತ್ರಿ ಮಂಗಳೂರಲ್ಲಿ ಸುರಿದ ಭಾರೀ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಅವಘಡ ಸಂಭವಿಸಿದೆ. ಮಂಗಳೂರಿನ ಅತ್ತಾವರದಲ್ಲಿ 6 ಕಾರುಗಳ ಮೇಲೆ ಕಾಂಪೌಂಡ್ ಕುಸಿದು ಬಿದ್ದಿದ್ದು, ಕಾರುಗಳು ಜಖಂಗೊಂಡಿವೆ. ರಾತ್ರಿ 3:30ರ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಸ್ಥಳೀಯ ಧಾರ್ಮಿಕ ಕಾರ್ಯ ಹಿನ್ನೆಲೆ ಈ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪೆಂಡಾಲ್ ಹಾಕಿದ್ರಿಂದ ನೀರು ನಿಂತಿತ್ತು. ಇದರಿಂದ ಭಾರವಾಗಿ ಒತ್ತಡಕ್ಕೆ ಕಾಂಪೌಂಡ್ ಗೋಡೆ ಕುಸಿದಿದೆ. ಗೋಡೆ ಪಕ್ಕದಲ್ಲೇ 10 ಕಾರುಗಳನ್ನು ನಿಲ್ಲಿಸಲಾಗಿತ್ತು. ಇದರಲ್ಲಿ ಕಾಂಪೌಂಡ್ ಕುಸಿದು 6 ಕಾರುಗಳ ಮುಂಭಾಗ ಭಾಗಶಃ ನಜ್ಜುಗುಜ್ಜಾಗಿದೆ. ಮಲೆನಾಡಿನಲ್ಲಿ ಬಿಸಿಲು ಝಳಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಉರಿ ಬಿಸಿಲನ್ನ ತಡೆಯಲಾರದೆ ತಂಪು ಪಾನೀಯ, ಹಣ್ಣುಗಳತ್ತ ಕಾಫಿ ನಾಡಿನ ಜನ ಮುಖ ಮಾಡಿದ್ದಾರೆ. ಮಲೆನಾಡಿನ ಪರಿಸರದಲ್ಲಿ ಈ ಪ್ರಮಾಣದ ಉಷ್ಣಾಂಶ ಇದೇ ಮೊದಲು ಏರಿಕೆಯಾಗಿದ್ದು, ಐಸ್ ಕ್ಯಾಂಡಿ, ಹಣ್ಣು, ಎಳನೀರು, ಕಬ್ಬಿನ ಹಾಲಿನ ಮಾರಾಟದ ಭರಾಟೆ ಜೋರಾಗಿದ್ದು, ಇದರಿಂದ ವ್ಯಾಪಾರಿಗಳಿಗೆ ವರದಾನವಾಗಿದೆ. ಚಿಕ್ಕಮಗಳೂರಿನ ಹಲವು ತಾಣಗಳು ಈಗ ಬೆಂಕಿಯ ಕೆಂಡದಂತಾಗಿದೆ. ಸದಾ ತಂಪಾಗಿರ್ತಿದ್ದ ತಾಣಗಳಲ್ಲೂ ತಾಪಮಾನ ಭಾರೀ ಏರಿಕೆಯಾಗಿ ನಂಬಲು ಅಸಾಧ್ಯವಾಗಿದೆ. ಕನಿಷ್ಠ ತಾಪಮಾನ 22ರಿಂದ ಗರಿಷ್ಠ 26, 28, 32ರವರೆಗಿದ್ದ ಬಿಸಿಲಿನ ತಾಪ ಈ ಬಾರಿ 34, 36ರ ಗಡಿಗೆ ದಾಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.